ನೋಡಿ, ನಾವು ಪ್ರತಿ ಸಲಿನೂ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದೀವಿ. ಏನ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಒಂದು ಸ್ಪೋರ್ಟ್ಸ್ ಕ್ವಶನ್ ಕೇಳ್ತಾರೆ, ಸೋಲಾರ್ ಸಿಸ್ಟಮ್ ಮೇಲೆ ಕ್ವಶನ್ ಕೇಳ್ತಾರೆ, ಡ್ಯಾನ್ಸ್ ನಮ್ಮ ಇಂಡಿಯಾ ಕಲ್ಚರ್ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ, ಎನ್ವಿರಾನ್ಮೆಂಟ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಇದೆಲ್ಲ ಪ್ರಮುಖ ಟಾಪಿಕ್ಸ್. ನಾವು ಇಲ್ಲಿ ಯಾವುದೇ ಕಾರಣಕ್ಕೂ ತಪ್ಪು ಮಾಡಬಾರ್ದು. ಹಾಯ್ ಹಲೋ ಎಲ್ಲ ವಿದ್ಯಾರ್ಥಿಗಳಿಗೂ ನಮಸ್ಕಾರ. ಮುರಾರ್ಜಿ ಫೈನಲ್ ಪ್ರಿಪರೇಷನ್ ನೋಡೋಣ ಬನ್ನಿ. ನೋಡಿ, ಇವತ್ತು ನಾವು ಸೋಷಲ್ ಸೈನ್ಸ್ ಹಾಗೂ ಸೈನ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್, ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಬಗ್ಗೆ MCQsನ ಸಾಲ್ವ್ ಮಾಡೋಣ. ನಾನು ಪ್ರತಿ ಸಲಿನೂ ಹೇಳ್ತಾ ಇದ್ದೀನಿ, ನಾನು ನಿಮಗೆ ಏನಿಲ್ಲ ಅಂದರೂ ಒಂದು ಸಬ್ಜೆಕ್ಟಿಂದ 200+ ಕ್ವಶನ್ಸ್ನ ನಾವು ಸಾಲ್ವ್ ಮಾಡಿದ್ದೆ ಆಯಿತು ಅಂತ ಹೇಳಿದ್ರೆ ಎಕ್ಸಾಮ್ನ ನಾವು ಬೇಗ ಕ್ಲಿಯರ್ ಮಾಡ್ಬೋದು. ಏನಂತಂದರೆ ಎಷ್ಟೋ ನಮಗೆ ರಿಪೀಟೆಡ್ ಕ್ವಶನ್ ಸಿಗುತ್ತೆ. ಯಾವ್ದಾವ್ದು ಕ್ವಶನ್ ರಿಪೀಟ್ ಆಗಿದೆ ಅದ್ರ ಮೇಲೆ ನಾವು ಫೋಕಸ್ ಮಾಡಿ ಓದಿದ್ರೆ ನಾವು ಮೊರಾರ್ಜಿ ಎಕ್ಸಾಮ್ ಆಗಿರ್ಬೋದು, ನವೋದಯ ಎಕ್ಸಾಮ್ ಆಗಿರ್ಬೋದು, ಹಾಗೆ ಸೈನಿಕ್ ಎಕ್ಸಾಮ್ ಆಗಿರ್ಬೋದು, ನಾವು ಒಂದು ಸ್ಟೆಪ್ ಮುಂದೆನೇ ಇರ್ತೀವಿ. ಇವತ್ತು ನಾವು ಸೋಷಿಯಲ್ ಸೈನ್ಸ್ ಹಾಗೂ ಸೈನ್ಸ್, ಸಮಾಜ ವಿಜ್ಞಾನ ಹಾಗೂ ವಿಜ್ಞಾನದ ಕುರಿತು ಕ್ವಶನ್ಸ್ನ ನಾವು ಡಿಸ್ಕಸ್ ಮಾಡೋಣ ಬನ್ನಿ. ನೋಡಿ, ಫಸ್ಟ್ ಕ್ವಶನ್, ವಿಶ್ವನಾಥ್ ಆನಂದ್ ಆಟದಲ್ಲಿ ಭಾರತದ ಚಾಂಪಿಯನ್. ಇದು ನಾವು ಪ್ರತಿ ಮುರಾರ್ಜಿ ಎಕ್ಸಾಮ್ ಅಲ್ಲೂ ಒಂದಿಲ್ಲ ಎರಡು ಸ್ಪೋರ್ಟ್ಸ್ ಕ್ವಶನ್ಸ್ ಕೇಳ್ತಾರೆ. ನೋಡಿ, ವಿಶ್ವನಾಥ್ ಆನಂದ್ ಒಂದು 2 ಸಲ ರಿಪೀಟ್ ಆಗಿದ್ದಾರೆ. ಓಕೆನಾ? ಇವರು ಯಾವ ಆಟಕ್ಕೆ ಗುರುತಿಸಿದ್ದಾರೆ ಅಂತ ಹೇಳೋದಾದ್ರೆ ಚೆಸ್. ಯಾವುದು? ಚೆಸ್. ಹೇಗೆ ಈ ಆನ್ಸರ್ನ ಫೈಂಡ್ ಔಟ್ ಮಾಡೋದು ಅಂತ ಹೇಳಿದ್ರೆ, ನೀವು ಪ್ರತಿ ವರ್ಷನೂ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರ್ಬೋದು, ಮಾಡೆಲ್ ಕ್ವಶನ್ ಪೇಪರ್ ಆಗಿರ್ಬೋದು, ಈ ತರ ನಾನು ಹೇಳಿಲ್ವಾ 200+ ಕ್ವಶನ್ ಸಾಲ್ವ್ ಮಾಡಿದ್ದೆ ಆಯ್ತು ಅಂತ ಹೇಳಿದ್ರೆ ನಿಮಗೆ ಆರಾಮಾಗಿ ಆನ್ಸರ್ನ ಕಂಡುಹಿಡಿಬಹುದು. ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ಕನ್ನಡದ ಮೊದಲ ಶಾಸನ. ಇದು ರಿಪೀಟೆಡ್ ಕ್ವಶನ್, ಸ್ಟಾರ್ ಮಾರ್ಕ್ ಹಾಕಿರ್ತೀನಿ ನೋಡಿ. ಏನಿಲ್ಲ ಅಂತ ಹೇಳಿದ್ರು 1-2 ಸಲ ನಾನು ಇದಕ್ಕೆ ಉತ್ತರ ಹೇಳಿದ್ದೀನಿ. ಯಾವುದು ಕನ್ನಡದ ಮೊದಲ ಶಾಸನ ಅಂತ ಹೇಳಿದ್ರೆ ಅಲ್ಮಿಡಿ ಶಾಸನ. ಈ ಅಲ್ಮಿಡಿ ಶಾಸನ ಪುರಾತನ ಶಾಸನ, ಕನ್ನಡದಲ್ಲಿ ಮೊದಲ ಶಾಸನ ಅಂತಾನೂ ಹೇಳ್ತಾರೆ. ಹಾಗೆ ಇದು ಎಲ್ಲಿದೆ ಅಂತ ಹೇಳಿದ್ರೆ ಹಾಸನ ಜಿಲ್ಲೆಯ ಅಲ್ಮಿಡಿಯಲ್ಲಿ ನಮಗೆ ಸಿಗುವಂತಹ ಶಾಸನ ಇದು. ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ನೋಡಿ, ಸೂರ್ಯನಿಂದ ಸಿಗುವ ವಿಟಮಿನ್. ಸೂರ್ಯನಿಂದ ಯಾರು ನಮಗೆ ವಿಟಮಿನ್ ಸಿಗುತ್ತೆ ಅಂದ್ರೆ ಡಿ. ಯಾವಾಗ ಸೂರ್ಯ ಕಿರಣಗಳು ನಿಮ್ಮ ಬಾಡಿ ಮೇಲೆ ಬಿದ್ದಾಗ ನಿಮ್ಗೆ ಮೈಂಡು ಫ್ರೆಶ್ ಆಗುತ್ತೆ, ಹಾಗೆ ನಿಮ್ಮ ಬಾಡಿನೂ ಆಕ್ಟಿವ್ ಆಗುತ್ತೆ, ನಾವು ಇನ್ನೂ ಹೆಚ್ಚಾಗಿ ಓದಬೇಕು ಸಹ ಅನಿಸುತ್ತೆ. ಬನ್ನಿ ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡಿ, 4th ಕ್ವಶನ್, ಇಂಪಾರ್ಟೆಂಟ್ ಕ್ವಶನ್. ಭೂಮಿಗೆ ಹತ್ತಿರ ಇರುವ ಗ್ರಹ ಯಾವುದು ಅಂತ ಕೇಳಿದ್ದಾರೆ. ನಾವೆಲ್ಲರೂ ಇದಕ್ಕೆ ಸೂರ್ಯನ ಟಿಕ್ ಹಾಕ್ಬಿಡ್ತೀವಿ. ಯಾಕಂದ್ರೆ ಭೂಮಿಗೆ ಹತ್ತಿರ ಇರುವ ಗ್ರಹ ಯಾವುದು ಅಂದ್ರೆ ಸೂರ್ಯ ಅಂತ ಹಾಕ್ಬಿಡ್ತೀವಿ. ಬಟ್ ಸೂರ್ಯ ಗ್ರಹ ಅಲ್ಲ. ಯಾವುದು ಗ್ರಹ ಅಂತ ಹೇಳಿದ್ರೆ ಮಂಗಳ. ಸೂರ್ಯ ಆಗಿರ್ಬೋದು, ಪ್ರಾಕ್ಸಿಮಾ ಸೆಂಟರಿ ಆಗಿರ್ಬೋದು, ಇವೆರಡೂ ಬಂದ್ಬಿಟ್ಟು ನಕ್ಷತ್ರಗಳು. ಚಂದ್ರ ಇದೆಯಲ್ಲ, ಚಂದ್ರ ಬಂದು ಉಪಗ್ರಹ. ಸೂರ್ಯ ಹಾಗೂ ಪ್ರಾಕ್ಸಿಮಾ ಸೆಂಟರಿ ಆಗಿರ್ಬೋದು, ಇವೆರಡು ನಕ್ಷತ್ರಗಳು. ಭೂಮಿಗೆ ಹತ್ತಿರ ಇರುವ ಗ್ರಹ ಯಾವುದು ಅಂತ ಹೇಳಿದ್ರೆ ಮಂಗಳ. ಮಂಗಳ ಇಸ್ ದ ಕರೆಕ್ಟ್ ಆನ್ಸರ್. 5th ಕ್ವಶನ್ ನೋಡಿ. ವಿಟಮಿನ್ ಬಿ ಕೊರತೆಯಿಂದ ಬರುವ ರೋಗ. ಇದು ಇಂಪಾರ್ಟೆಂಟ್ ಕ್ವಶನ್ಸ್ ನೋಡಿ. ವಿಟಮಿನ್ ಎ ಕೇಳ್ಬೋದು, ವಿಟಮಿನ್ ಬಿ ಕೇಳ್ಬೋದು, ವಿಟಮಿನ್ ಡಿ ಕೇಳ್ಬೋದು. ಈಗ ಅವ್ರು ಏನ್ ಕೇಳಿದ್ದಾರೆ, ವಿಟಮಿನ್ ಬಿ ಕೊರತೆಯಿಂದ ಬರುವ ರೋಗ ಯಾವುದು ಅಂತ ಹೇಳಿದ್ರೆ ಬೇರಿ ಬೇರಿ. ಯಾರಿಗಾರ ಒಬ್ಬ ಮನುಷ್ಯನ ಮೇಲೆ ಅಟ್ಯಾಕ್ ಆಯ್ತು ಅಂತ ಹೇಳಿದ್ರೆ ಹೃದಯದ ಮೇಲೆ ಪರಿಣಾಮ ಬೀಳುತ್ತೆ, ನರದ ಮೇಲೆ ಸಮಸ್ಯೆ ಆಗುತ್ತೆ. ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಈ ತರ ನೀವು ಇವತ್ತು ವಿಟಮಿನ್ ಬಿ ನೋಡಿದ್ದೀರಾ, ವಿಟಮಿನ್ ಎ ಸರ್ಚ್ ಮಾಡಿ, ವಿಟಮಿನ್ ಡಿ ಸರ್ಚ್ ಮಾಡಿ, ವಿಟಮಿನ್ ಸಿ ಸರ್ಚ್ ಮಾಡಿ. ವಿಟಮಿನ್ ಡಿ ನಾವು ನೋಡಿದ್ದೀವಿ. ನೆಕ್ಸ್ಟ್ ನೋಡಿ, ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಯಾವ ಕ್ಷೇತ್ರಕ್ಕೆ ನೀಡಲಾಗಿದೆ? ಇದು ಇಂಪಾರ್ಟೆಂಟ್ ಕ್ವಶನ್. ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ನೀಡಲಾಗಿದೆ ಅಂತ ಹೇಳೋದಾದ್ರೆ ಉತ್ತರ ಕ್ರೀಡೆ. ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಇರೋದು ಮರುನಾಮಕರಣ ಮಾಡಿದ್ದಾರೆ. ಏನಂತ ಹೇಳೋದಾದ್ರೆ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಅಂತ ಮಾಡಿದ್ದಾರೆ. ಇಂಪಾರ್ಟೆಂಟ್, ನೆನ್ಪಿಟ್ಕೊಂಡಿರಿ. ಹೆಸರು ಮಾತ್ರ ಬದಲಾಯಿಸಿದ್ದಾರೆ, ಉತ್ತರ ಒಂದೇ. ನೆಕ್ಸ್ಟ್ ಕ್ವಶನ್ ನೋಡಿ. ಚಂದ್ರನ ಮೇಲೆ ಮೊದಲು ಪಾದಾರ್ಪಣೆ ಮಾಡಿದ ವ್ಯಕ್ತಿ ಯಾರು ಅಂತ ಕ್ವಶನ್ ಕೇಳಿದ್ದಾರೆ. ಉತ್ತರ ಬಂದು ನೀಲ್ ಆರ್ಮ್ಸ್ಟ್ರಾಂಗ್. ನೋಡಿ, ಅಮೆರಿಕದ ಗಗನ ಯಾತ್ರಿ ಆಗಿರ್ತಾರೆ. ಯಾವತ್ತು ಪಾದಾರ್ಪಣೆ ಮಾಡಿದ್ರು ಅಂತ ಹೇಳಿದ್ರೆ ಜುಲೈ 20, 1969, ಜುಲೈ 20, 1969. ಅವರು ಬಂದು ಮೂಲತಃ ಅಮೆರಿಕದವರು. ನೆಕ್ಸ್ಟ್ ಕ್ವಶನ್ ನೋಡಿ. ಮಂಗಳ ಗ್ರಹವನ್ನು ಏನೆಂದು ಕರೆಯುತ್ತಾರೆ? ಮಂಗಳ ಗ್ರಹನ ಏನಂತ ಕರೀತಾರೆ ಅಂತ ಕ್ವಶನ್ ಕೇಳಿದ್ದಾರೆ. ಅಂಗಾರ. ಇದು ನೋಡುವುದಕ್ಕೆ ಕೆಂಪಾಗಿರ್ತದೆ, ಕೆಂಪು ಗ್ರಹ ಅಂತ ಕೂಡ ಕರೀತಾರೆ. ಅದಕ್ಕಾಗಿ ಉತ್ತರ ಬಂದು ಅಂಗಾರಕ. ನೆಕ್ಸ್ಟ್ ಕ್ವಶನ್ ನೋಡಿ. ಹಸಿರು ಕ್ರಾಂತಿಯು ಇದಕ್ಕೆ ಸಂಬಂಧಿಸಿದೆ. ಯಾವುದು ಅಂತ ಹೇಳಿದ್ರೆ ಹಸಿರು, ಗ್ರೀನ್.
ಕೃಷಿ ಕ್ಷೇತ್ರ ಆರಾಮಾಗಿ ನಾವು ಗುರ್ತಾಕ್ಬೋದು. ಹಸಿರು ಕ್ರಾಂತಿಯು ಇದಕ್ಕೆ ಸಂಬಂಧಿಸಿದೆ ಅಂತ ಹೇಳಿದ್ರೆ ಕೃಷಿ. ನೆಕ್ಸ್ಟ್ ನೋಡಿ, ದ್ರವ ರೂಪದ ಚಿನ್ನ ಎಂದು ಯಾವುದಕ್ಕೆ ಕರೆಯುತ್ತಾರೆ? ದ್ರವ ರೂಪದ ಚಿನ್ನ, ಉತ್ತರ ಬಂದು ಪೆಟ್ರೋಲ್. ಯಾವುದು? ಪೆಟ್ರೋಲ್. ದ್ರವ ರೂಪದ ಚಿನ್ನ ಎಂದು ಯಾವುದಕ್ಕೆ ಕರೆಯುತ್ತಾರೆ? ಪೆಟ್ರೋಲ್. ಇದೆಲ್ಲ HYT ನೋಡಿ, ಹೈ ಹೀಲ್ಡಿಂಗ್ ಟಾಪಿಕ್ಸ್. ನಾನು ಮಾಡ್ತಾ ಇರೋದು ಹೈ ಹೀಲ್ಡಿಂಗ್ ಟಾಪಿಕ್ಸ್. ಇದೆಲ್ಲ ಎಕ್ಸಾಮ್ಗೆ ಬರುವಂತಹ ಸಾಧ್ಯತೆ ತುಂಬಾ ಇದೆ ಈ ಕ್ವಶನ್ಸು. ದಯವಿಟ್ಟು ನೀವು ಈ ಸಲ ಮುರಾರ್ಜಿ ಎಕ್ಸಾಮ್ನ ಕ್ಲಿಯರ್ ಮಾಡಬೇಕು ಅಂತ ಹೇಳಿದ್ರೆ ಇದೇ ರೀತಿಯಲ್ಲಿ ಓದಬೇಕು. ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಗೋವಾದ ರಾಜಧಾನಿ. ಗೋವಾದ ರಾಜಧಾನಿ ಯಾವುದು? ಪಣಜಿ. ಇವತ್ತು ಗೋವಾ ರಾಜಧಾನಿ ನೋಡಿದ್ದೀವಿ. ನೋಡಿ ಕ್ವಶನ್ಸ್ ಹೆಂಗೆ ಬರುತ್ತೆ ಅಂತ ಹೇಳೋದಾದ್ರೆ, ಇವತ್ತು ನಾವು ಗೋವಾದ ರಾಜಧಾನಿ ನೋಡಿದ್ದೀವಿ. ಇಲ್ಲಿ ಕರ್ನಾಟಕ ರಾಜಧಾನಿ ಕೇಳ್ಬೋದು, ಆಂಧ್ರ ಪ್ರದೇಶ್ ರಾಜಧಾನಿ ಕೇಳ್ಬೋದು, ಕೇರಳ ರಾಜಧಾನಿ ಕೇಳ್ಬೋದು. ಇದೇ ರೀತಿಯಲ್ಲಿ ಓದಬೇಕು ನಾವು. ಕ್ವಶನ್ ಏನು ಬಂದಿದೆ ಅದೇ ರೀತಿಯಲ್ಲಿ ಓದಿದ್ರೆ 100% ಎಕ್ಸಾಮ್ನ ಬೇಗ ಕ್ಲಿಯರ್ ಮಾಡ್ತೀವಿ ನಾವು. ಈ ಸಲ ಟ್ರೆಂಡು ಚೇಂಜ್ ಆಗಿದೆ, ಕ್ವಶನ್ಸು ಕೇಳುವಂತಹ ಲೆವೆಲ್ಲು ಚೇಂಜ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನೋಡಿ, ಕೀಟಹಾರಿ ಸಸ್ಯಕ್ಕೆ ಉದಾಹರಣೆ. ಕೀಟ, ಇನ್ಸೆಕ್ಟ್ಸ್ ಅಲ್ಲೇ ಇದೆ. ಯಾವುದು ಆನ್ಸರ್ ಅಂತ ಹೇಳಿದ್ರೆ ಊಜಿ ಗಿಡ. ಈ ಊಜಿ ಗಿಡ ಹೇಗೆ ಅಂತ ಹೇಳಿದ್ರೆ, ಯಾವ್ದಾರ ಇನ್ಸೆಕ್ಟ್ಸು ಊಜಿ ಗಿಡ ಮೇಲೆ ಕುತ್ಕೊಂಡ್ರೆ ಅದು ಹಂಗೆ ತಿನ್ಕೊಳ್ಳುತ್ತೆ. ಅದಕ್ಕೆ ಕೀಟಹಾರಿ ಸಸ್ಯಕ್ಕೆ ಉದಾಹರಣೆ. ನಮಗೆ ಕ್ವಶನ್ಸ್ನ ನೀಟಾಗಿ ನಾವು ಓದ್ತಿದ್ರೆ ಅದು ಆನ್ಸರ್ನ ಅಲ್ಲೇ ಹಿಂಟ್ ಕೊಡ್ತಾ ಇರುತ್ತೆ ನಮಗೆ. ಕೀಟಹಾರಿ ಇನ್ಸೆಕ್ಟ್ ಸಸ್ಯಕ್ಕೆ ಉದಾಹರಣೆ ಊಜಿ ಗಿಡ. ನೆಕ್ಸ್ಟ್ ನೋಡಿ, ಭಾರತದ ಸಂವಿಧಾನದ ಪಿತಾಮಹ ಯಾರು? ಭಾರತದ ಸಂವಿಧಾನ, ನಮ್ಮ ಕಾನ್ಸ್ಟಿಟ್ಯೂಷನ್ ಫಾದರ್ ಯಾರು ಅಂತ ಕೇಳಿದ್ದಾರೆ. ಯಾರು ಅಂತ ಹೇಳಿದರೆ ಡಾಕ್ಟರ್ BR ಅಂಬೇಡ್ಕರ್. ಡಾಕ್ಟರ್ BR ಅಂಬೇಡ್ಕರ್. ಇದೆಲ್ಲ ಪ್ರಮುಖವಾಗಿರುವ ಪ್ರಶ್ನೆ. HYT ಕ್ವಶನ್ಸ್, ಹೈ ಹೀಲ್ಡಿಂಗ್ ಟಾಪಿಕ್ಸ್ ಇದೆಲ್ಲ ಬಂದೇ ಬರುತ್ತೆ. ನೀವು ಇದೇ ರೀತಿಯಲ್ಲಿ ಓದಬೇಕು. ನೆಕ್ಸ್ಟ್ ನೋಡಿ, ಬೌದ್ಧನ ಮೂಲ ಹೆಸರು ಏನು? ಬುದ್ಧ. ಬೌದ್ಧ ಅಂದರೆ ಬುದ್ಧ. ನೆಕ್ಸ್ಟ್ ನೋಡಿ, ಸಿದ್ಧಾರ್ಥ. ಬೌದ್ಧನ ಮೂಲ ಹೆಸರು ಸಿದ್ಧಾರ್ಥ. ಸಿಲಿಕಾನ್ ಸಿಟಿ ಎಂದು ಕರೆಯಲ್ಪಡುವ ನಗರ. ಸಿಲಿಕಾನ್ ಸಿಟಿ ಯಾವುದು? ನಾವು ದಿವಸ ನ್ಯೂಸಲ್ಲಿ ಕೇಳ್ತಾ ಇರ್ತೀವಿ. ಸಿಲಿಕಾನ್ ಸಿಟಿ ಹಿಂಗಾಗಿದೆ, ಸಿಲಿಕಾನ್ ಸಿಟಿ ಹಂಗಾಗಿದೆ ಅಂತ ದಿವಸ ನ್ಯೂಸಲ್ಲಿ ಕೇಳ್ತಾ ಇದ್ದೀವಿ. ಸಿಲಿಕಾನ್ ಸಿಟಿ ಅಂದರೆ ಯಾವುದು? ಬೆಂಗಳೂರು. ಯಾವುದು? ಬೆಂಗಳೂರು. ನೆಕ್ಸ್ಟ್ ಕ್ವಶನ್ ನೋಡಿ, ಕನ್ನಡದ ಮೊದಲ ಕವಯತ್ರಿ ಯಾರು ಅಂತ ಹೇಳೋದಾದ್ರೆ ಸಂಚಿ ಹೊನ್ನಮ್ಮ. ಇವರು ಮೈಸೂರಿನ ಅರಸರ ಆಸ್ಥಾನದಲ್ಲಿ ಸೇವೆ ಸಲ್ಲಿಸ್ತಿದ್ರು. ಇದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸು. ನೆಕ್ಸ್ಟ್ ಕ್ವಶನ್ ನೋಡಿ, ಭಾರತದ ಶ್ವೇತ ಕ್ರಾಂತಿಯ ಪರಿಕಾರ. ಉತ್ತರ ಬಂದು ವರ್ಗೀಸ್ ಕುರಿಯನ್. ಇವರು ಮೂಲತಃ ಗುಜರಾತ್ನವರು. ಓಕೆನಾ? ನೋಡಿ ಇಷ್ಟೆಲ್ಲ ತುಂಬ ಇಂಪಾರ್ಟೆಂಟ್ ಕ್ವಶನ್ಸು. ನಾನೇನೇನು ಇವತ್ತು ಮಾಡಿಸಿದ್ದೀನೋ ನೀವು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಬೇಕು. HYT ಅಂತ ಹೇಳಿದ್ರೆ ಹೈ ಹೀಲ್ಡಿಂಗ್ ಟಾಪಿಕ್ಸ್. ಇದೆಲ್ಲ ಪ್ರಮುಖವಾಗಿರೋ ಕ್ವಶನ್ಸು. ಎಕ್ಸಾಮ್ಗೆ ಯಾವುದು ಬರುತ್ತೋ ನಾನು ಅದನ್ನೇ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರ್ಬೋದು, ಮಾಡಲ್ ಕ್ವಶನ್ ಪೇಪರ್ ಆಗಿರ್ಬೋದು, ಮುರಾರ್ಜಿಲಿ ವೆರಿ ವೆರಿ ಇಂಪಾರ್ಟೆಂಟ್. ನಮಗೆ ಅದು ಡೈರೆಕ್ಷನ್ ತೋರಿಸುತ್ತೆ ಹೇಗೆ ಎಕ್ಸಾಮ್ ಕ್ಲಿಯರ್ ಮಾಡೋದು. ಈಗಿನ ಪ್ರಕಾರ, ಈಗಿನ ಟ್ರೆಂಡಲ್ಲಿ ನೋಡೋದಾದ್ರೆ ಕ್ವಶನ್ಸು ಒಂದು ಲೆವೆಲಾಗಿ ಕೇಳ್ತಾ ಇದ್ದಾರೆ. ನಾವು ಅದೇ ಲೆವೆಲಲ್ಲಿ ಓದಿದ್ದೇ ಆಯಿತು ಅಂತ ಹೇಳಿದ್ರೆ ಎಕ್ಸಾಮ್ನ ಬೇಗ ಕ್ಲಿಯರ್ ಮಾಡಬಹುದು. ನೋಡಿ ನಾವು ಪ್ರತಿ ಸಲಿನೂ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದೀವಿ. ಏನು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಒಂದು ಸ್ಪೋರ್ಟ್ಸ್ ಕ್ವಶನ್ ಕೇಳ್ತಾರೆ, ಸೋಲಾರ್ ಸಿಸ್ಟಮ್ ಮೇಲೆ ಕ್ವಶನ್ ಕೇಳ್ತಾರೆ, ಡ್ಯಾನ್ಸ್ ನಮ್ಮ ಇಂಡಿಯಾ ಕಲ್ಚರ್ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ, ಎನ್ವಿರಾನ್ಮೆಂಟ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಇದೆಲ್ಲ ಪ್ರಮುಖ ಟಾಪಿಕ್ಸು. ನಾವು ಇಲ್ಲಿ ಯಾವುದೇ ಕಾರಣಕ್ಕೂ ತಪ್ಪು ಮಾಡಬಾರ್ದು. ಓಕೆನಾ? ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕ್ವಶನ್ಸ್ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಧನ್ಯವಾದಗಳು.